ನಾನು ಲಾಸ್ಟ್ 16 ವರ್ಷದಿಂದ ಸಿದ್ದಾಪುರದಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಇಲ್ಲಿ ನಮ್ಮಲ್ಲಿ ಕಾಳ್ಮೆಣ್ಸಿನ ಕೆಲವೊಂದು ವೆರೈಟಿ ಮೇಲೆ ಹೌದು ನಾವು ವರ್ಕ್ ಮಾಡಿದ್ವಿ. ಲೋಕಲ್ ಪ್ರಾಮಿಸಿಂಗ್ ವೆರೈಟಿ ಅಂತೇಳಿ. ಓಕೆ. ಈಗ ಸಿಗಂದಿನಿ ವೆರೈಟಿ ರಿಜಿಸ್ಟ್ರೇಷನ್ ಆಗಿದೆ. ಓಕೆ. ಸೊ ಅದೇ ತರ ಒಂದು 28 ವೆರೈಟಿಗಳನ್ನು ನಮ್ಮ ಗುರುತು ಮಾಡಿಕೊಂಡು ಕೆಲಸವನ್ನು ಮಾಡಿದ್ವಿ. ಇಟ್ಟಿಗೆ ಕಟ್ಟಡ ಹಾಕಿ ಅದು ಕಾಲಮ್ಸ್ ಅಲ್ಲಿ ನಾವು ಕಾಳ್ಮೆಣ್ಸ್ ಓಕೆ. ಸೂಪರ್. ಇಲ್ಲಿ ನೋಡಿ ಹೆಂಗಿದೆ ಅಂತ. ಸೊ ಇಂಟರ್ನ್ಯಾಷನಲ್ ವ್ಯಾಲ್ಯೂಸು ಜಾಸ್ತಿ ಇದ್ದಾವೆ ಮತ್ತು ನಾವು ನಮ್ಮ ಏರಿಯಾದಲ್ಲಿ ಕಡಿಮೆ ಮ್ಯಾನೇಜ್ಮೆಂಟಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಕೆಲವೊಂದು ಬೆಳೆಗಳು. ಬುಡದಲ್ಲಿ ಇದನ್ನು ಮಾಡಿ ನೋಡಿದ್ರೆ ಹೆಚ್ಚು ಬೆಳೆ ಕಂಡುಬರುತ್ತೆ. ಇದನ್ನು ಹಾರ್ವೆಸ್ಟಿಂಗ್ ಈಗಾಗಲೇ 3 ಪಿಕಿಂಗ್ ಆಗಿದೆ. ಮನೆ ಮುಂದೆ ನೀವು ಪಾಟ್ಗಳಿಗೆ ಒಂದು 10 ಈ ಬುಷ್ ಪೇಪರ್ ಹಾಕೊಂಡ್ರೆ ಬೇರೆ ಬೇರೆ ವೆರೈಟಿಗಳು ನಿಮ್ಮ ಗಂಡ ಬಹಳ ಚೆನ್ನಾಗಿ ಪ್ರೀತಿಸ್ತಾರೆ. ಯಾಕಂದ್ರೆ ನೋಡಿ ಈ ತರದವ್ರು ಒಬ್ರು ಇದ್ದು ಬಿಟ್ರೆ ನಮ್ಗೆ ಎಷ್ಟು ರೈತರಿಗೆ ಪ್ರಯೋಜನಕ್ಕೆ ಇದೊಂದು ಎಕ್ಸಾಂಪಲ್. ಈ ನರ್ಸರಿ ರಮೇಶ್ ಸಾರು ಇವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲಿ 100%. ನಿಜ ನಿಜ. ಕಂಪ್ಲೀಟ್ ವರ್ಮಿ ಕಾಂಪೋಸ್ಟ್ ನೋಡಿಲಿ. ಎರೆಹುಳ ನೋಡಿಲಿ 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 ನೋಡಿ ವರ್ಮಿ ಕಾಂಪೋಸ್ಟ್. ಸರ್ 20 ಡೇಸ್ ಈ ಥರ ರೂಟ್ಸ್ ಬಂದಿರೋದಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಬನ್ನಿ, ಇವಾಗ ನರ್ಸರಿಲಿ ಇದ್ದೀವಿ. ನರ್ಸರಿ ಇಲ್ಲಿ ಕೆಲ್ದಿ ಕ್ಯಾಸ್ಟ್ನವ್ರ ಮೇನ್ ಅಡಿಕೆ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಬನ್ನಿ, ಯಾವ್ಯಾವ ಸೀಡ್ಸ್ ಇದ್ದಾರೆ ನರ್ಸರಿ ಅಂತ ನೋಡೋಣ. ಬನ್ನಿ. ಈಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಟೀ ಕಾಫಿ ಆಗ್ತಾಯಿದೆ, ಬಿಸ್ಕೆಟ್ ನೋಡಿ ಇಲ್ಲಿ ತೊಳ್ತಾ ಇದ್ದಾರೆ. ತೊಗೊಳ್ಳಿ ಸರ್. ಬನ್ನಿ ನೋಡಿ, ಈಗ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ. ಮಹಾಬಲೇಶ್ವರ್ ಇದ್ದಾರೆ ಸರ್. ತುಂಬ ಖುಷಿಯಾದಿಂದ ಮೀಟ್ ಮಾಡಿಬಿಟ್ಟು. ಸರ್ ಇಲ್ಲಿ ಏನು ರೋಲ್ ನೀವು ಮಾಡ್ತಿದ್ದೀರಾ ಇಲ್ಲಿ? ನಾನು ಲಾಸ್ಟ್ 16 ವರ್ಷದಿಂದ ಸಿದ್ದಾಪುರದಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಇಲ್ಲಿ ನಮ್ಮಲ್ಲಿ ಕಾಳ್ಮೆಣ್ಸಿನ ಕೆಲವೊಂದು ವೆರೈಟಿ ಮೇಲೆ ಹೌದು ನಾವು ವರ್ಕ್ ಮಾಡಿದ್ವಿ. ಲೋಕಲ್ ಪ್ರಾಮಿಸಿಂಗ್ ವೆರೈಟಿ ಅಂತೇಳಿ. ಓಕೆ. ಈಗ ಸಿಗಂದಿನಿ ವೆರೈಟಿ ರಿಜಿಸ್ಟ್ರೇಷನ್ ಆಗಿದೆ. ಓಕೆ. ಸೊ ಅದೇ ಥರ ಒಂದು 28 ವೆರೈಟಿಗಳನ್ನು ನಮ್ಮ ಗುರುತು ಮಾಡಿಕೊಂಡು ಕೆಲಸವನ್ನು ಮಾಡಿದ್ವಿ. ಓಕೆ. ಸೊ ಇಲ್ಲಿ ಸುಮಾರು ಪ್ರೊಡಕ್ಷನ್ ಎಲ್ಲ ಅಂದರೆ ಲೋಕಲ್ ವೆರೈಟೀಸ್ ಪ್ರೊಡಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. ಜೊತೆಗೆ ಇದು ಹೊಸೂರು ಫಾರ್ಮ್ ಅಂತೇಳಿ ಇಲ್ಲೊಂದು 65 ಎಕರೆ ಫಾರ್ಮ್ ಇದೆ. ಇಂಟಿಗ್ರೇಟೆಡ್ ಆಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪೆಪ್ಪರ್ ಆಲ್ಮೋಸ್ಟ್ ಒಂದು 2 ಲಕ್ಷದ ಮೇಲೆ ಸಸಿ ವರ್ಷ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ದಾಲ್ಚಿನಿ ಬಹಳ ಓಲ್ಡ್ ಇದಿದೆ, 30 ವರ್ಷ ಹಳೆ ವೆರೈಟಿ ಸ್ಟ್ಯಾಂಡ್ ಆಗಿರತಕ್ಕಂಥದ್ದು. ಓಕೆ. ಸೊ ಮತ್ತೆ ಬಹಳ ಸ್ಪೈಸಸ್ ಎಲ್ಲ ಇಲ್ಲಿ ನರ್ಸರಿ ಮಾಡ್ತಾ ಇದ್ದಾರೆ. ಓಕೆ. ಸೊ ಒಂದಿಷ್ಟು ಎಕ್ಸಾಟಿಕ್ ಫ್ರೂಟ್ಸ್ ಕ್ರಾಪ್ಸ್ ಇದೆ, ಮತ್ತೆ ಬೇರೆ ಬೇರೆ ಇದೆಲ್ಲ. ಓಕೆ. ತೆಂಗೆಲ್ಲ ಬಹಳಷ್ಟು ವೆರೈಟಿಗಳಿದಾವೆ. ಸೊ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರ ಜೊತೆಗೆ ಇರ್ತಕ್ಕಂಥ ಕೆಲವೊಂದು ವೆರೈಟಿಗಳನ್ನ ಇವರು ಕನ್ಸರ್ವ್ ಮಾಡಿ ನರ್ಸರಿಯನ್ನು ಮಾಡ್ತಾ ಇದ್ದಾರೆ. ಓಕೆ. ಸೊ ಈ ಫಾರ್ಮ್ ವಿಸಿಟ್ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ರಮಾಕಾಂತ್ ಹೆಗಡೆ ಅವ್ರದ್ದು ಪ್ಲಾಟ್ ನಾಳೆ ಇದೆ. ಸೊ ನಾವು ಸಾಗರದಲ್ಲಿ ಒಂದಿಷ್ಟು ಅಡಿಕೆ ಬೀಜಗಳನ್ನ ನಾವು ಜಾಸ್ತಿ ಪ್ರಚಾರ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಅದ್ರದ್ದು ಕೆಲವೊಂದು ಕ್ಯಾರೆಕ್ಟರ್. ಅಂದ್ರೆ ನಮ್ಮ ಅಡಿಕೆ ಸುಲಿಯೋ ಮಷೀನ್ಗೆ ಹೆಚ್ಚು ಸೂಟಬಲ್ ಆಗಿರ್ತಕ್ಕಂಥದ್ದು. ಜೊತೆಗೆ ಇಳುವರಿ ಆಲ್ಮೋಸ್ಟ್ 8 ಇಂದ 9 ಬಂಚಸ್ ಪರ್ ಪ್ಲಾಂಟ್ ಬರ್ತಕ್ಕಂಥದ್ದು. ಜೊತೆಗೆ ಇಳುವರಿ ಸ್ಟೇಬಲ್, ಪ್ರತಿ ವರ್ಷ ಒಳ್ಳೆ ಇಳುವರಿ ಬರ್ತಾ ಇರ್ತಕ್ಕಂಥ. ವೆರಿ ನೈಸ್. ನೀವು ಏನು ಹೇಳಿದ್ರಿ 8 ಇಂದ 9 ಅಂದ್ರೆ ಯಾವ ವೆರೈಟಿ ಸರ್ ಅದು? ಅದನ್ನ ಆಕ್ಚುಲಿ ಸಾಗರ ಸೆಲೆಕ್ಷನ್ ಅಂತೇಳಿ ಅದು ಆಲ್ಮೋಸ್ಟ್ ಈಗ ಕೆಲವೊಂದು ವೆರೈಟಿ ರಿಜಿಸ್ಟ್ರೇಷನ್ ಹಂತದಲ್ಲೂ ಇದಾವೆ. ಸೊ ಕೆಲವೊಂದು ನಾವು ಕೆಲವೊಂದು ತೋಟಗಳನ್ನೇ ಐಡೆಂಟಿಫೈ ಮಾಡಿಬಿಟ್ಟು ಎಷ್ಟು ಈಲ್ಡ್ ಸ್ಟೇಬಲ್ ಆಗಿರತಕ್ಕಂಥದ್ದು, ಜೊತೆಗೆ ಪ್ರತಿ ವರ್ಷ ಇಳುವರಿ ಬರ್ತಾ ಇರತಕ್ಕಂಥದ್ದು ನಾವು ನೋಡಿಕೊಂಡು ಗುರುತು ಮಾಡಿದ್ವಿ. ಸೊ ಆ ರೀತಿಯ ಅಡಿಕೆ ತಳಿಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಏನಂದ್ರೆ ಹಾರ್ವೆಸ್ಟಿಂಗ್ ಆಗಿದೆ. ಸೊ ಈಗ ಬಂಚಸ್ ಎಲ್ಲ ಬ್ಲೂಮಿಂಗ್ ಆಗ್ತಾ ಇದೆ. ಒಂದು 6-7 ಬಂಚಸ್ ಇರೋದರ ಮರಗಳಿದ್ದಾವೆ. ಪಾಸಿಬಲ್ ನಾನು ನಿಮಗೆ ಮಾಹಿತಿನ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಮೀನು ನೋಡ್ಬೇಕಾದ್ರೆ ನರ್ಸರೀಸ್ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಪಿಲ್ಲರ್ ಥರ ಎಲ್ಲ ಬೆಳೆದಿರಲ್ಲ ಸರ್? ದುಡ್ಡು ಜಾಸ್ತಿ ಇರೋರಿಗೆ ಕಂಬಗಳು ಮಾಡ್ಕೊಂಡು ಹಾಕ್ತಾರೆ. ಓಕೆ. ಇಲ್ಲಿ ಈಗ ಇದು ಇಟ್ಟಿಗೆ ಕಟ್ಟಡ ಹಾಕಿ ಅದು ಕಾಲಮ್ಸ್ ಅಲ್ಲಿ ನಾವು ಕಾಳ್ಮೆಣ್ಸ್ ಓಕೆ ಇದೆ. ಏನಂದ್ರೆ ಇಟ್ಟಿಗೆ ಅಂದ್ರೆ ಅದು ಹಿಪ್ಪು ಚೆನ್ನಾಗಿರುತ್ತೆ ಬಳ್ಳಿ ಹತ್ತಲಿಕ್ಕೆ. ಓಕೆ. ಬೇರೆ ಕಂಬಗಳಿಗೆ ಅದು ಒಣಗಿ ಬೀಳ್ಬೋದು, ಇಲ್ಲಿ ಅದು ಹತ್ತಲಿಕ್ಕೆ ಚೆನ್ನಾಗಿದೆ. ಓಕೆ. ಅದು ಒಳ್ಳೆ ಚೇತೋಹಾರಿ ಬೆಳವಣಿಗೆ. ಇಲ್ಲಿ ನೋಡಿ ಅದು ಮೊಗ್ಗು ರುಚಿ ನೋಡಿ, ಆ ಎಲೆ ತೊಟ್ಟು ಕಗ್ದು ನೋಡಿ ಎಷ್ಟು ಖಾರ ಇದೆ. ಮನೆಗೆ ಇಲ್ಲಿ ನೋಡಿ, ಈಗ ನಾವೆಲ್ಲ ಪಿಲ್ಲರ್ಗೆ ಹಾಕ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ಅವ್ರು ನೋಡಿ ಹಿಂಗೆ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಹೆಂಗಿದೆ ಅಂತ. ವೆರಿ ನೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ ಒಂದು ಬಂಚಲ್ಲಿ ಸೂಪರ್. ಇಲ್ಲಿ ನೋಡಿ ಹೆಂಗಿದೆ ಅಂತ. ಮನೆ ಹತ್ರ ನೀವು ಯಾವ್ಯಾವುದು ಕಲರ್ದು ನೋಡೋಕೆ ಚಂದ ಕಾಣಲಿ ಅಂದ್ಬಿಟ್ಟು ಕುಂಡಕ್ಕೆ ಎಲ್ಲ ಹಾಕೊಂಡಿರ್ತಾರಲ್ಲ, ಹಂಗೇನೆ ಇದನ್ನ ಹಾಕ್ಬಿಡಿ. 2 ಕೆಲಸ. ಎಲ್ಲ ಫ್ರೆಶ್ ಆಗಿರೋ ರಸಮ್ ನಿಮ್ಗೆ ಸಿಗುತ್ತೆ, ಎಲ್ಲ ಫ್ರೆಶ್ ಆಗಿರೋದು ಪೇಪರ್ ಸಿಗುತ್ತೆ ಮಾಡ್ಲಿಕ್ಕೆ. ಇಲ್ಲಿ ಒಳಗೆ ನೋಡಿ, ಒಳಗೆ
ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತಂದ್ರೆ ಸಿಮೆಂಟ್ ಪೋಲಲ್ಲಿ ಮಾಡಿದ್ದಾರೆ, ಟೆಲಿಫೋನ್ ಪೋಲಲ್ಲಿ ಮಾಡಿದ್ದಾರೆ, ಸಖತ್ ಜನ ವೆರೈಟೀಸ್ ಮಾಡಿದ್ದಾರೆ. ಇಲ್ಲಿ ನಾನು ನೋಡಿದ್ದೀನಿ ಅಂತಂದ್ರೆ ನಿಮಗೆ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಇರುತ್ತಲ್ಲ ಅದೆಲ್ಲ ಕಟ್ಬಿಟ್ಟು ಮಾಡಿದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಮಸ್ಕಾರ. ಇದು 4 ಅಡಿ ಗಾತ್ರದಲ್ಲಿ ನಾವು ಸಿಮೆಂಟ್ ಇಟ್ಟಿಗೆ ಬಳಸ್ಬಿಟ್ಟು ಮಾಡಿರ್ತಕ್ಕಂಥದ್ದು ಮಾಡಲ್. ಅಂದ್ರೆ ನಿರ್ಜೀವ ಆಧಾರದ ಮೇಲೆ ಕಾಳುಮೆಣಸನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ, ಮತ್ತೆ ಅದಕ್ಕೆ ನೀವು ಹಾರಿಜಾಂಟಲ್ ಆಗಿ ಬೆಳಿಬೋದು ಮತ್ತೆ ವರ್ಟಿಕಲ್ ಆಗಿ ಬೆಳೆಯಬಹುದು ಅನ್ನೋದು ಒಂದು ಉದ್ದೇಶ. ಜೊತೆಗೆ ಯಾವುದೇ ಕಾಂಪಿಟೇಷನ್ ಇಲ್ಲದೆ ಉತ್ತಮವಾಗಿ ಇಳುವರಿ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೆ ಇದರಲ್ಲಿ ಕಾಳುಮೆಣಸಲ್ಲಿ ಮುಖ್ಯವಾಗಿ ಕೆಲವೊಂದು ತಳಿಗಳನ್ನು ನಾವು ಪ್ರತಿ ವರ್ಷದ ವರ್ಷದ ಎಲ್ಲ ಸಂದರ್ಭದಲ್ಲೂ ನಾವು ಅದ್ರ ಕರೆಯನ್ನು ನೋಡ್ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಸ್ಟ್ಯಾಂಡರ್ಡ್ಸ್. ಯಾಕಂದರೆ ಒಂದು ನರ್ಸರಿ ಮಾಡಿದಾಗ ಅಥವಾ ನಾವೇನಾದ್ರು ಬೇರೆ ಈ ಹೊಸದಾಗಿ ಕಾಳುಮೆಣಸನ್ನು ಯಾರು ಕೃಷಿ ಮಾಡೋರು ಆ ತಳಿ ಬಗ್ಗೆ ವೈಶಿಷ್ಟ್ಯತೆ ಏನೂ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಇದೇನಂದರೆ ವರ್ಷ ಇಡೀ ನಮಗೆ ಫಸಲು ಇರ್ತದೆ. ಆವಾಗ ನೋಡಿಕೊಂಡು ಇದರ ತಳಿ ಬಗ್ಗೆ ಸ್ಪಷ್ಟತೆಯನ್ನು ಮಾಡಿಕೊಂಡು ಇದು ಯಾವ ರೀತಿ ಇಳುವರಿ ಇದೆ, ಅದರ ಗುಣಮಟ್ಟ ಏನು, ಮತ್ತು ಅದರ ಎಲ್ಲ ಕ್ಯಾರೆಕ್ಟರನ್ನು ನಾವು ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕಾಗಿ ಈ ರೀತಿಯಾಗಿ ಒಂದು 4 ಅಡಿ ಉದ್ದ 4 ಅಡಿ ಆಗಲ್ಲ ಸುಮಾರು ಒಂದು 10 ಅಡಿ ಎತ್ತರದ ಈ ಒಂದು ಪೋಲಲ್ಲಿ ಮಾಡಿಸಿರೋದು. ಇದ್ರ ಒಳಗಡೆ ಎಲ್ಲ ಕೊಕೊಪಿಟ್ಟು ಮತ್ತು ಅಡಿಕೆ ಸಿಪ್ಪೆನೆಲ್ಲ ತುಂಬಿದ್ದೀವಿ, ಮಾಯ್ಶ್ಚರನ್ನು ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ತವೆ. ಕೆಳಭಾಗ ಒಂದು ಸ್ವಲ್ಪ ಎತ್ತರಿಸಿದ್ದೀವಿ 1.5 ಅಡಿ ಗಾತ್ರದಲ್ಲಿ, ಯಾವುದೇ ನೀರು ನಿಲ್ಬಾರ್ದು ಅಂತ ಹೇಳ್ಕೊಂಡು. ಸಾಮಾನ್ಯ ಒಂದೊಂದು ಸ್ಟ್ರಕ್ಚರ್ಗೂ ಏನಿಲ್ಲ ಅಂದರೆ ಒಂದು 15ರಿಂದ 20 ಸಸಿಯನ್ನು ನಾಟಿ ಮಾಡ್ಕೊಳ್ಬೋದು. ಮತ್ತು ಅದನ್ನು ಸರಿಯಾಗಿ ಹಬ್ಸ್ಕೊಂಡಿದ್ದಾದರೆ ಆಲ್ಮೋಸ್ಟ್ ನಮಗೆ ಇದರಲ್ಲಿ 1 ಅಡಿಗೆ 1 kg ಕಾಳುಮೆಣಸು ಡ್ರೈಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಇದು ಒಂದು ಹೆಚ್ಚಾಗಿ ನರ್ಸರಿಗಳಲ್ಲಿ ನಾವು ಕ್ಯಾರೆಕ್ಟರ್ನ ಸ್ಟಡಿ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಮನೆ ಖಾಲಿ ಜಾಗದಲ್ಲಿ ವೇಸ್ಟ್ ಲ್ಯಾಂಡಲ್ಲಿ ಇನ್ನೇನು ನಾವು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಈ ರೀತಿ ಸ್ಟ್ರಕ್ಚರ್ಗಳಲ್ಲಿ ಅಲ್ಲಿ ನೀವು ಹಿಡನ್ ಕ್ರಾಪ್ ಇರುತ್ತೆ. ನೀವು ಈ ಥರ ಬುಡದಲ್ಲಿ ಇದನ್ನು ಮಾಡಿ ನೋಡಿದ್ರೆ ಹೆಚ್ಚು ಬೆಳೆ ಕಾಣ್ಬರುತ್ತೆ. ಇದನ್ನು ಹಾರ್ವೆಸ್ಟಿಂಗ್ ಈಗಾಗಲೇ 3 ಪಿಕಿಂಗ್ ಆಗಿದೆ. ಹೌದಾ? ಆಲ್ಮೋಸ್ಟ್ ಇದು ವರ್ಷಡಿ ಪಿಕಿಂಗ್ ಇರ್ತದೆ. ಸೊ ಹಣ್ಣಾದಂಗೆ ಕೊಯ್ತಾ ಇರೋಂಥದ್ದು. ಸೊ ಇದು ನೀವು ಕೆಳಗಡೆಯಿಂದ ಫೋಕಸ್ ಮಾಡಿದರೆ ಆಲ್ಮೋಸ್ಟ್ ಸಿಗುತ್ತೆ ಕ್ರಾಪ್. ಎಲ್ಲ ಎಲೆ ಮರೆ ಅಲ್ಲಿ ಕಾಯಿಗಳು ಜಾಸ್ತಿ ಇರ್ತವೆ. ಸ್ವಲ್ಪ ಅಂದರೆ ಮ್ಯಾನೇಜ್ಮೆಂಟನ್ನು ಇನ್ನೂ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ಪಣೀರು 8 kg ಡ್ರೈ ಏನು ಕೇಳ್ತಾ ಇದ್ದೀವಿ. ಸೊ ಅದನ್ನು ಮೀರಿಸಿ ಇದು ಫಸಲನ್ನು ತೆಗಿಬೋದು. ಸರ್ ಇದು ಸಿನ್ನಮನ್ ವೆರೈಟಿ. ಇದು 30 ವರ್ಷದಕ್ಕಿಂತ ಜಾಸ್ತಿ ಹಳೆ ಗಿಡಗಳಾಗಿರೋದ್ರಿಂದ ಇದನ್ನ ಕ್ಯಾರೆಕ್ಟರ್ ಈಗಾಗಲೇ ಸ್ಟಡಿ ಆಗಿದೆ. ಸೊ ಇದು ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರೋದ್ರಿಂದ ನಮಗೆ ವೆಜಿಟೇಟಿವ್ ಪ್ರಾಪಗೇಷನ್ ಬೇಕು. ಯಾಕಂದರೆ ಬೀಜ ಹಾಕಿದಾಗ ಇದೇ ತಳಿ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಗ್ರಾಫ್ಟಿಂಗ್ ಎಲ್ಲ ಮಾಡಿದಾಗ ಭಾಳ ಲೆಬೋರಿಯಸ್ ಪ್ರೋಸೆಸ್ ಆಗುತ್ತೆ ಅಂತೇಳಿ ಇದರಲ್ಲಿ ಏರ್ ಲೇಯರಿಂಗ್ ಸಕ್ಸಸ್ಫುಲ್ ಆಗಿದೆ. ಸೊ ಏರ್ ಲೇಯರಿಂಗ್ ಅಂತ ಹೇಳಿದ್ರೆ ಮತ್ತೇನಿಲ್ಲ. ಸೊ ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿ ಬಾರ್ಕನ್ನು ರೌಂಡ್ಗೆ ತೆಗೆದುಬಿಟ್ಟು ರಿಂಗ್ ಟೈಪಲ್ಲಿ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಅದಕ್ಕೆ ನಾವು ಕೋಕೋಪಿಟ್ ಅಥವಾ ಇದನ್ನು ಹಾಕ್ತೀವಿ. ಸೊ ಮೀಡಿಯಾ ಹಾಕಿಬಿಟ್ಟು ಅದನ್ನು ಕಂಪ್ಲೀಟ್ಲಿ ಟೈಟ್ ಮಾಡಿದ ನಂತರ ಸೊ ಇದು ಆಲ್ಮೋಸ್ಟ್ ಒಂದು 20-30 ದಿನದ ನಂತರ ಇಲ್ಲಿ ಬೇರೆ ಬಂದಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಆವಾಗ ಇದೆಲ್ಲ ಹಾರ್ವೆಸ್ಟಿಂಗ್ ಆಗಿದೆ ಅಂತೇಳಿ ಆದಮೇಲೆ ವೆಜಿಟೇಟಿವ್ ಗ್ರೋತನ್ನೇ ಇಟ್ಕೊಂಡ್ಬಿಟ್ಟು ನಂತರದಲ್ಲಿ ಕೆಳಭಾಗದಲ್ಲಿ ಕಟ್ ಮಾಡಿ ಇದನ್ನು ಪ್ರತ್ಯೇಕ ಕೊಟ್ಟೆಗೆ ಹಾಕಿಬಿಟ್ಟು ನಾವು ಪ್ರತ್ಯೇಕ ಸಸಿಯನ್ನು ಮಾಡ್ತೀವಿ. ಸೊ ಆವಾಗ ಇದು ಮದರ್ ಪ್ಲಾಂಟ್ ಕ್ಯಾರೆಕ್ಟರ್ನೇ ಹೋಲುತ್ತೆ. ಜೊತೆಗೆ ವಿಶೇಷವಾಗಿ ಈ ತಳಿ ಪೋಷಣೆ ಮಾಡಿದ್ರೆ ನಮಗೆ ಒಳ್ಳೆ ರೀತಿ ಒಂದು ಬಾರ್ಕ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇದು ಮೊಗ್ಗು ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಎಲೆನೂ ಅಷ್ಟೇ ಭಾಳ ಖಾರವಾಗಿರುತ್ತೆ, ಸ್ಪೈಸಿ ಆಗಿರೋದ್ರಿಂದ ಇದು ಮುಂದಿನ ಎಲ್ಲ ಇದರೊಳಗೂ ಅತ್ಯುತ್ತಮವಾಗಿ ನಾವು ಈ ತಳಿಯನ್ನು ನರ್ಸರಿ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಈ ಸೀಡ್ಸ್ ಬದಲು ಈ ರೀತಿ ವೆಜಿಟೇಟಿವ್ ಪ್ರಾಪಗೇಷನ್ ಮಾಡಿದರೆ ಈ ಥರ ಕೆಲವೊಂದು ತಳಿಗಳನ್ನು ಮಾಡೋದ್ರಲ್ಲಿ ಹೆಚ್ಚು ಸೂಕ್ತ ಆಗಿರುತ್ತೆ. ಸೊ ಇದು ಮರ ಥರ ಹೋಗಲ್ಲ ಇದು? ಸೊ ನಾವು ಅಂದರೆ ಇದನ್ನು ನರ್ಸರಿಗಾಗಿ ಇಟ್ಕೊಂಡಿದ್ದಕ್ಕಾಗಿ 14 ಅಡಿ 15 ಅಡಿ ಎತ್ತರಕ್ಕೆ ಬಿಟ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾವು ರೆಗ್ಯುಲರ್ ಮಾಡಬೇಕಾಗಿರೋದು ಸಾಮಾನ್ಯ 1.5 ಮೀಟ್ರಿಗೆ ಕಟ್ ಮಾಡಿಬಿಟ್ಟು ಅದರಲ್ಲಿ 20-30 ಸಕ್ಕರ್ಸ್ಗಳು ಬರೋಂಗೆ ಮಾಡಬೇಕು. ಟರ್ಷಿಯರಿ ಬ್ರಾಂಚಸ್ಗಳನ್ನು ನಾವು ಕಟ್ ಮಾಡಿ ಅದು ಅಂದರೆ ಅಂದರೆ ಮೆಚುರಿಟಿ ಇಂಡೆಕ್ಸ್ ಎಲ್ಲ ಇದೆ. ಸೊ ಸರಿಯಾದ ರೀತಿಯಲ್ಲಿ ಅದನ್ನು ಕಟ್ ಮಾಡಿದಾಗ ಅದರಲ್ಲಿ ಬಾರ್ಕಲ್ಲಿ ಒಂದು ರೀತಿ ಲೋಳೆ ಥರ ರಸ ಬರುತ್ತೆ. ಸೊ ಅದು ತೆಗೆದಾಗ ಸುಮಾರು 11ರಿಂದ 14 ಇಂಚ್ವರೆಗೆ ನಮಗೆ ಇಡೀ ಪೈಪ್ ಥರ ಅದು ಕಿತ್ತು ಬರುತ್ತೆ. ಸೊ ಬಾರ್ಕ್ ಜಾಸ್ತಿ ಬೆಳೆದು ಇರಬಾರ್ದು, ಭಾಳ ಟೆಂಡರೋ ಇರಬಾರ್ದು. ಅಂಥ ಬಾರ್ಕ್ಗಳನ್ನು ನಾವು ಕ್ಯೂರಿಂಗ್ ಮಾಡಿಬಿಟ್ಟು ಅದನ್ನು ಒಣಗಿಸಿ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಅಂದರೆ ಇಡೀ ಪೈಪ್ ಥರ ಇರುತ್ತೆ. ಸಾಮಾನ್ಯ ಬೋಟಿ ಇರುತ್ತಲ್ಲ, ಸೊ ಬರುತ್ತೆ. ಸೊ ಆವಾಗ ಅದಕ್ಕೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ವೈಸ್ ಈಗ ಹಾಗೆ ಪೆಪ್ಪರ್ ಲೀಟರ್ ವೇಟಲ್ಲಿ ನೋಡ್ತೀವಿ. ಸೊ ಅದರದ್ದು ಈ ಸೈಜು ಅಲ್ಲ
ಇಲ್ಲ ಆಲ್ಮೋಸ್ಟ್ ಹೆಬ್ಬೆಳ್ಳ ಗಾತ್ರದೊಳಗೆ ಕಿರಿಬೆಳ್ಳ ಗಾತ್ರ ಈ ಸೈಜ್ ಆ ಗಾತ್ರದಲ್ಲಿ ಇದಿದ್ರೆ ಅದನ್ನು ಕರೆಕ್ಟಾಗಿ ನಾವು ಯೂಸೇಜಿಗೆ ತಂದು ಮಾಡ್ಬೋದು. ಸೊ ಒಂದು ಸ್ವಲ್ಪ ಕಮರ್ಷಿಯಲ್ ಮಾಡ್ತಾ ಇರೋರು ಭಾಳ ರೇರ್ ಇದರಲ್ಲಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಈಗ ನಾವು ಕಾಳುಮೆಣಸು, ಸಿನ್ನಮ್ಮನು ಅಥವಾ ಕೆಲವೊಂದು ಶುಂಠಿ ಇದಂದರೆ ವೆಜಿಟೇರಿಯನು, ನಾನ್ ವೆಜಿಟೇರಿಯನು ಇಬ್ಬರು ಬಳಕೆ ಮಾಡೋದಕ್ಕೆ ಯೋಗ್ಯ ಆಗಿರೋಂಥದ್ದು. ಮತ್ತು ಇವೆಲ್ಲ ಆಲ್ಮೋಸ್ಟು ಈಗಿನ ಹೊಸ ಸ್ಪೈಸಸ್ಗಳಲ್ಲಿ ನೀವು ಫಾಸ್ಟ್ ಫುಡ್ಡು ಎಲ್ಲ ಇದ್ರೊಳಗೂ ಈ ವಾಸನೆ ಮತ್ತು ಖಾರ ಮತ್ತು ಫೀಲಿಂಗ್ಸ್ ಅಂದರೆ ನಾವು ತಗೊಂಡಾಗ ಆಹಾರ ಭಾಳ ಕಂಫರ್ಟಬಲ್ ಸ್ಪೈಸಿ ಆಗಿದೆ ಅಂತೇಳಿ ನಾವು ಯಾವುದಕ್ಕೆ ಹೇಳ್ತೀವಿ. ಸೊ ಇದರಲ್ಲಿ ಸಿನ್ನಮಾನು, ಪೆಪ್ಪರ್ ನಂತರ ನಮಗೆ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು. ಸೊ ಇಂಟರ್ನ್ಯಾಷನಲ್ ವ್ಯಾಲ್ಯೂಸು ಜಾಸ್ತಿ ಇದ್ದಾವೆ ಮತ್ತು ನಾವು ನಮ್ಮ ಏರಿಯಾದಲ್ಲಿ ಕಡಿಮೆ ಮ್ಯಾನೇಜ್ಮೆಂಟಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಕೆಲವೊಂದು ಬೆಳೆಗಳು. ಬನ್ನಿ ಒಂದು ಒಳ್ಳೆ ಪೆಪ್ಪರ್ ಬಗ್ಗೆ ಇನ್ಫಾರ್ಮೇಷನ್. ಈ ಕಾಳು ಮೆಣಸಲ್ಲಿ ಒಂದು ಬೆಳೆದಿದ್ದು ಕಾಳು ಮೆಣಸಿನ ಬಳ್ಳಿ ಅಂತ ಅಂದರೆ ಒಂದು 4 ಥರ ಅದರಲ್ಲಿ ಕೊಂಬೆಗಳಿರುತ್ತೆ. ತುದಿ ಹತ್ತಲಿಕ್ಕೆ, ಮರ ಹತ್ತಲಿಕ್ಕೆ ಅಂದ್ಬಿಟ್ಟು ಏರು ಕುಡಿ, ಅದಕ್ಕೆ ನಾವು ಆರ್ಥೋಟ್ರೋಪಿಕ್ ಶೂಟ್ ಅಂತ ಹೇಳ್ತೀವಿ. ಮತ್ತು ಅಲ್ಲಿಗೆ ವಂಶಾಭಿವೃದ್ಧಿಗೆ ಬುಡುಮಟ್ಟದಲ್ಲಿ ಹಬ್ಬು ಕುಡಿ ಬರುತ್ತೆ, ರನ್ನಸ್ ಅಂತ, ಅದು ಕೂಡ ವಂಶಾಭಿವೃದ್ಧಿಗೆ. ಮತ್ತು ನಂತರ ಫಸಲು ಕೊಡಲಿಕ್ಕೆ ಕೆಲವು ಲ್ಯಾಟ್ರಲ್ಸ್ ಬರುತ್ತೆ, ಅದು ಇದು ಡಿಟರ್ಮಿನೇಟ್ ಗ್ರೋತ್. ಈ ಮಿಕ್ಕಿದ್ದು ಹಬ್ಬು ಬಳ್ಳಿ, ತುದಿ ಬಳ್ಳಿ ಯಾವ ಬೇಕಾದ್ರೂ ಬೆಳ್ಕೊಂಡು ಹೋಗುತ್ತೆ. ಇದೇನಂತಂದರೆ ಒಂದು ಎಲೆ ಆಪೋಸಿಟ್ಟು ಒಂದು ಸರ, ನೋಡಿ ಇಲ್ಲಿ ಎಲೆ ಬಂತಾ, ಇಲ್ಲಿ ಇನ್ನೊಂದು ಸರ ಬರುತ್ತಾ, ಹೀಗೆ ಅದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಸೊ ಅದು ಆ ಎಲೆ ಕಂಕಳಲ್ಲಿ ಒಂದು ಸರ ಬರುತ್ತೆ. ಸೊ ಇದನ್ನು ಎಷ್ಟು ಎಲೆ ನಾವು ಪ್ರೊಡ್ಯೂಸ್ ಮಾಡ್ತೀವೋ ಅಷ್ಟು ಸರ ಬರುತ್ತೆ. ಇದನ್ನ ಮನೆ ಸುತ್ತಲೂ ಕುಂಡದಲ್ಲಿ ಅಥವಾ ಎಲ್ಲಿ ಮರಗಳಿಲ್ವೋ ಕಮರ್ಷಿಯಲ್ ಆಗಿ ನಾವು ಪೇಪರ್ ಪ್ರೊಡ್ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇದು ಬುಷ್ ಪೇಪರ್, ಇದು ಬುಷ್ ಪೇಪರ್. ಇದನ್ನೇ ಹೊಸ ವೆರೈಟಿ ಅಂತ ಅನ್ಕೊಂಡ್ಬಿಡ್ತಾರೆ. ಹೊಸ ವೆರೈಟಿ ಎಲ್ಲ, ಫಸಲು ಕೊಡ್ತಾ ಇರೋದ ಬಳ್ಳಿದು ಒಂದು ಭಾಗನೇ ಬುಷ್ ಪೇಪರ್ ಅಷ್ಟೇ. ಇದು ಇಲ್ಲಿ ಉದ್ದುದ್ದ ಗೆಣ್ಣು, ತುಂಡ ಗೆಣ್ಣು ವೆರೈಟಿಗಳಿದೆ. ನಾವು ಕುಂಬಕಲ್ಲು, ಕರಿಮುಂಡ, ಮತ್ತೆ ತೇವಮ್ಮು, ಹೀಗೆ ಅವು ಎಷ್ಟು ಸಣ್ಣದಾಗಿ ಅದರಲ್ಲಿ ಇದು ನೋಡ್ಸಿದ್ಯೋ ಗೆಣ್ಣುಗಳು ಅಷ್ಟು ಫಸಲು ಜಾಸ್ತಿ ಆಗ್ತದೆ. ಅಂದರೆ ಮತ್ತೆ ಇದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ನೀವು ನಿಮ್ಮ ಮಾಧ್ಯಮದ ಮೂಲಕ ಯಾರಿಗಾನ ಕಿವಿ ಮಾತು ಹೇಳ್ಬೇಕಂತ ಗೃಹಿಣಿಯವ್ರಿಗೆ, ಮನೆ ಮುಂದೆ ನೀವು ಆ ಪಾಟ್ಗಳಿಗೆ ಒಂದು 10 ಈ ಬುಷ್ ಪೇಪರ್ ಹಾಕೊಂಡ್ರೆ ಬೇರೆ ಬೇರೆ ವೆರೈಟಿಗಳು ನಿಮ್ಮ ಗಂಡ ಭಾಳ ಚೆನ್ನಾಗಿ ಪ್ರೀತಿಸ್ತಾನೆ. ಯಾಕಂದ್ರೆ ಎಲ್ಲ ಫ್ರೆಶ್ ಪೇಪರು, ಎಲ್ಲ ಅತಿ ಚೆನ್ನಾಗಿರೋ ಸುವಾಸನೆ ಅಲ್ಲಿ ಬರ್ತಾ ಇರುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಅದು ಒಳ್ಳೆ ಚೆನ್ನಾಗಿ ಮಾಡಿದ ಸಾರು, ತಿಳಿ ಸಾರು ಎಲ್ಲನೂ ಕೂಡ ಭಾಳ ರುಚಿಯಾಗಿರುತ್ತೆ. ನೋಡಿ ಹೇಳಿದ್ರು ಅದೇನಂತ ನೀವು ಪಾಟಲ್ಲೆಲ್ಲ ನೀವು ಹಾಕಕ್ಕೆ ಸ್ಟಾರ್ಟ್ ಮಾಡೋದು, ಅದರಲ್ಲಿ ಒಂದು ಇನ್ಕಮ್ ಬರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ನೀವು ಕುಯ್ಯೋದೆಲ್ಲ ಭಾರಿ ಸ್ವಲ್ಪ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗರಿ ಬಂದಿದೆಯಲ್ಲ ನೋಡಿ, ಇಲ್ಲಿ ತನಕ ಇದು ಬಂದುಬಿಟ್ಟು ನಿಮಗೆ ಬುಷ್ ಪೇಪರ್ ಅಂತ. ನಿಮ್ಗೆ ಹೆಂಗೆ ಅಂತಂದರೆ ನಿಮಗೆ ಲ್ಯಾಟ್ರಲ್ ಶೂಟ್ಸ್ ಬರುತ್ತಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ನೀವು ಹಾಕೋದು. ನಾವೆಲ್ಲ ಬಂದುಬಿಟ್ಟು ನರ್ಸರಿ, ಇಲ್ಲಿ ನೋಡಿ ಇದು ಬ್ಯಾಸ್ಕೆಟ್ ಇದು ಪ್ಲಾಂಟ್ ಇದು ಮಾಡಿಬಿಟ್ಟು 20 days ಆಗಿದೆ ಅಂತಂದರೆ ಇವ್ರದ್ದು ಎಷ್ಟು ಕೆಲಸದಲ್ಲಿ ನಿಮಗೆ ರೂಟ್ಸ್ ಎಲ್ಲ ನೋಡೋಣ ಅಂತ ಅದಕ್ಕೆ ಒಂದು ಸ್ಯಾಂಪಲ್ ತೊಗೊಂಡಿದ್ದೀವಿ. ನೋಡಿ ಇಲ್ಲಿ ನೋಡಿ ರೂಟು, ವೆರಿ ನೈಸ್ ಸರ್. 20 ದಿನಕ್ಕೆ ಇದು ಬಂದಿರೋದು ಇದು? ಹೌದು ಸರ್, 20 ದಿನಕ್ಕೆ ಸರ್. ಇದು ನರ್ಸರಿ ಸಿಂಗಲ್ ನೋಡ್ ಕಟಿಂಗ್ ಮಾಡಿರೋ ಅಂಥದ್ದು. ಸಾಮಾನ್ಯ ನಾವು ಈ ಥರ ಸೀಲ್ ಮಾಡಿದ ಮೇಲೆ 21 ದಿನಕ್ಕೆ ಈ ಥರ ಚಿಗುರು ಮತ್ತು ಬೇರು ಒಟ್ಟಿಗೆ ಬರುತ್ತದೆ. ಸೊ ಸಾಮಾನ್ಯ ಭಾಳಷ್ಟು ಜನರ ತಪ್ಪು ಕಲ್ಪನೆ ಏನಿರುತ್ತೆ, ಗಣ್ಣೊಳಗೆ ಬೇರು ಬರುತ್ತೆ ಅಂತೇಳಿ. ಗಣ್ಣೊಳಗೆ ಬರೋದು ಫಂಕ್ಷನಲ್ ರೂಟು, ಕಟ್ ಎಂಡಲ್ಲಿ ಬರೋದು ತಾಯಿ ಬೇರಿದಾಗೆ. ನಾವು ಇದು ವೆಜಿಟೇಟಿವ್ ಪ್ರಾಪಗೇಷನ್ ಮಾಡಬೇಕಾಗಿರೋದ್ರಿಂದ ಬೀಜದಿಂದ ಬಂದಂಗೆ ಸಸಿ ಇರಬೇಕು ಅಂತೇಳಿ. ಆದರೆ ಸಿಂಗಲ್ ನೋಡ್ ಕಟಿಂಗ್ ಬರಲೇಬೇಕಾಗುತ್ತೆ. ಸಿಂಗಲ್ ನೋಡಲ್ಲಿ ಅದರಲ್ಲೂ ಕಟ್ ಎಂಡಲ್ಲಿ ಸರಿಯಾಗಿ 14 ಬೇರ್ವರೆಗೆ ಬಂದರೆ 14 ಬೇರ್ವರೆಗೆ ಬರುತ್ತೆ. ಆ ಥರ ಬೇರೆ ಬಂದರೆ ನಮ್ಮಲ್ಲಿ ಎಲ್ಲೂ ಸಹ ಎಸ್ಟಾಬ್ಲಿಷ್ಮೆಂಟು ಫೇಲ್ಯೂರ್ ಆಗಲ್ಲ. ಸೊ ಇದರಲ್ಲಿ ನಾವು ನೋಡ್ಬೋದು 20 days ಆಗಿದೆ. 20 days. ಈಗ ಇಲ್ಲಿ ಬೇರುಗಳು ಭಾಳ ಪ್ರೊಲಿಫಿಕ್ ಆಗಿ ಬಂದಿದೆ. ಸೊ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಬೇರುಗಳು ಸೂಪರ್ ಭಾರಿ ಜ್ವರ ಬಂದಿದೆ. ಸೊ ಇದರಲ್ಲಿ ಅರ್ಕ ಕನ್ಸರ್ಷಿಯನ್ ಜಾಸ್ತಿ ಬೆಳೆಸ್ತೀವಿ ಸರ್. ಫಸ್ಟ್ ಮಣ್ಣಿನ ಟ್ರೀಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಜೈವಿಕ ಗೊಬ್ಬರ ಹಾಕ್ತಾರೆ ಮೀಡಿಯಾ ತಯಾರು ಮಾಡಿದಾಗ. ನಂತರ ಇದು 21 days ಆದಮೇಲೆ ಈ ಶೀಟ್ ಓಪನ್ ಮಾಡಿದಾಗ ಅರ್ಕ ಅಂದರೆ ಒಂದು 2-3 ಎಲೆ ಈ ಥರ ಆಗಿದೆ ಅಂತೆಲ್ಲ ಆದಮೇಲೆ ಅರ್ಕ ಕನ್ಸರ್ಷಿಯನ್ ಒಂದು 30 ದಿನಕ್ಕೆ ಒಂದು ಇಂಟರ್ವಲ್ ಅಲ್ಲಿ ಕೊಡ್ತೀವಿ. ನಂತರ ಹಾರ್ನಿಂಗ್ ಮಾಡಬೇಕಿದ್ರೆ ಮಾತ್ರ ನಾವು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ಸ್ 19 ಹಾಲು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್, ಮೈಕ್ರೋ ನ್ಯೂಟ್ರಿಯೆಂಟ್. ಆಮೇಲೆ ನೀವು ಗಿಡ ನೆಡಕ್ಕೆ ತಗೊಂಡು ಹೋಗ್ತೀರಾ ಅಂತೆಲ್ಲ ಆದಾಗ ಆವಾಗ ನಾವು ಒಂದು ಎಕ್ಸೆಸಿವ್ ಆಗಿ ಅಂದರೆ ಒಂದು ಸ್ವಲ್ಪ ಅಲ್ಲಿ ಗಿಡ ಒಂದು ವಾರ ಇಟ್ಟರು ಏನೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಕ್ಸೆಸಿವ್ ಆಗಿ ಒಂದು ಇದನ್ನು ಹಾಕ್ತೀವಿ ಸರ್. 20 days ಈ ಥರ ರೂಟ್ಸ್ ಬಂದಿರೋದಾ?
ಸೊ ಇದು ನಾವು ಸರಿ ಇದರಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಇರುತ್ತೆ ಸರ್. ಈಗ ಇದು ನವೆಂಬರ್ ತಿಂಗಳಲ್ಲಿ ಇವರು ಕಾಯಿಲ್ ಮಾಡಿರ್ತಾರೆ. ಹುಡುಗರು ಇಲ್ಲಿ 40 ಜನ ಹುಡುಗರು ಇರ್ತಾರೆ. ಅವರು ಹೋಗಿ ಅದನ್ನ ಕಾಯಿಲ್ ಮಾಡಿಬಿಟ್ಟು ಆ ಪ್ರತಿ ಗಂಡು ಒಳಗೂ ಅದು ಪೊಟೆಂಟ್ ಆಗುತ್ತೆ. ಅದನ್ನ ತಂದು ಕಟಿಂಗ್ಸ್ ಅವರು ಅವತ್ತು ತಂದಿರೋ ಕಟಿಂಗ್ಸನ್ನು ಅವತ್ತೇ ಉರ್ತಾರೆ. ಸೊ ಅವಾಗ ಏನಾಗುತ್ತವೆ, ಒಂದು ಸ್ವಲ್ಪನೂ ಸಹ ಆಕ್ಸಿಲರಿ ಏನು ಫುಡ್ ಹೋಗಿರುತ್ತೆ, ಅದು ಬೇರು ಮತ್ತು ಚಿಗುರು ಒಟ್ಟಿಗೆ ಬರ್ತವೆ. ಈಗ ಹೇಗೆ ಚಿಗುರು ಬಂದಿದೆ ನನ್ನ ಪ್ರಕಾರ ಅಷ್ಟೇ ಬೇರು ಉದ್ದ ಬಂದಿದೆ. ಬೇರು ಬಂದಿದೆ, ಹೌದು. ಇದನ್ನು ಹೊಡಿಬೋದು. ಬೇರು ಸಹ ಎಲ್ಲೂ ನೆಮಟೋಡು ಇರಲ್ಲ, ಹಳದಿ ಆಗಿರಲ್ಲ, ಕಪ್ಪಾಗಿರಲ್ಲ. ಜೊತೆಗೆ ಅಂದ್ರೆ ಬೇರು ಕಟ್ಟಾಗ್ಬಿಡ್ತದೆ ಹಿಂಗೆ ತಂದು ಅದನ್ನೇ ಮತ್ತೆ ವಾಪಸ್ ನಡಕ್ಕಾಗಲ್ಲ. ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ. ನೋಡಿ ಸಲ ಹೇಗೆ ಆಗ್ತದೆ ಅದಕ್ಕೆ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಬೇರು. ಸೊ ಫಸ್ಟ್ ಕ್ಲಾಸ್ 20 ಡೇಸ್ ಈ ಗ್ರೋತ್ ಅಂತಂದ್ರೆ ವೆರಿ ನೈಸ್. ಈ ಥರ ಇದರಲ್ಲಿ ಈಗ 5 ಬೇರಿದೆ, ಈ ಥರ 14 ಬೇರ್ವರೆಗೂ ಬರುತ್ತೆ. ಒಂದು ಡಿಫ್ರೆಂಟ್ ಆಗಿ ವಿಸಿಟ್, ಸಿನಿಮನ್ ವಿಸಿಟ್ ಮಾಡಿದ್ವಿ. ಪೆಪ್ಪರ್ ಆಯಿತು, ಬುಷ್ ಪೆಪ್ಪರ್ ಆಯಿತು. ಇದೇನಿದು ಜಾಯ್ಕಾಯ, ಸಿನಿಮನ್ನು ಮತ್ತೆ ಹೆಂಗಿತ್ತು? ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂಥರ ಪ್ರೈವೇಟ್ ನರ್ಸರಿ ತರ ಇದೆ. ಹೌದು, ನಿಜವಾಗ್ಲೂ ನಾವು ಈ ಗೌರ್ಮೆಂಟ್ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನರ್ಸರಿಗಳಂದ್ರೆ ಏನೋ ಒಂಥರ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿ. ಇದು ಹೆಂಗ್ ಮಾಡಿದ್ದಾರೆ ಸರ್, ಏನ್ ಹೇಳ್ತಾರೆ ನಿಮ್ಮ ಅಭಿಪ್ರಾಯ? ತುಂಬಾ ಚೆನ್ನಾಗಿದೆ ಅಲ್ಲ, ಗೌರ್ಮೆಂಟ್ ಆಗಿ ತುಂಬಾ ಕ್ವಾಲಿಟಿ ಸರ್. ಸಖತ್ ಚೆನ್ನಾಗಿ ನಿಮ್ದು ಇಂಟ್ರೆಸ್ಟ್ ಇದೆಯಲ್ಲ ಸರ್, ಅದೇ ನಮ್ಗೆ ಒಂದು ಇಂಪ್ರೆಸ್ ಮಾಡಿದೆ ಎಲ್ಲರಿಗೂ. ನೋಡಿ, ಈ ತರದವ್ರು ಒಬ್ರು ಇದ್ದು ಬಿಟ್ರೆ ಹೌದು. ಎಷ್ಟು ರೈತರಿಗೆ ಪ್ರಯೋಜನಕ್ಕೆ ಇದೊಂದು ಎಕ್ಸಾಂಪಲ್. ಈ ನರ್ಸರಿ ರಮೇಶ್ ಸಾರು ಇವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲಿ 100% ಹಾರ್ಡ್ ವರ್ಕಿಂಗ್ ಎಲ್ಲ ಇದೆ. ಇದು ನಮ್ಗೆ ಪ್ರೈವೇಟ್ ನರ್ಸರಿ ತರ ಕಾಣುತ್ತೆ. ಈಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಕಂಪ್ಲೀಟ್ ವರ್ಮಿ ಕಾಂಪೋಸ್ಟ್. ನೋಡಿಲಿ, ನೋಡಿ ಹಿಂಗಿದೆ, ನೋಡಿ ಎರೆಹುಳ, ನೋಡಿಲಿ ವರ್ಮಿ ಕಾಂಪೋಸ್ಟ್ ಸೂಪರ್. ಇಲ್ಲಿ ನೋಡಿ ಅಣ್ಣ, ಇನ್ನೂ ಹೋಗಿಲ್ಲ, ಇನ್ನು ಕೆಳಗೆ ಹೋಗ್ತಾ ಇದೆ. ಅದು ಮೇಲಿಂದ ನೋಡಿಲಿ. ಸೊ ಈ ದಿನ ಹಸಿರು ಆರ್ಗ್ಯಾನಿಕ್ಸ್ ಟೀಮಿಂದ ಈ ಒಂದು ಫೀಲ್ಡ್ ಡೇ ಥರ ಆಗಿರೋ ಹಾರ್ಟಿಕಲ್ಚರ್ ತರಬೇತಿ ಕೇಂದ್ರ ಇಲ್ಲಿ ಸಿದ್ದಾಪುರದಲ್ಲಿ ಇವತ್ತು ನಮ್ಮ ಕಣ್ಣು ತೆರೆಸಿದೆ. ಯಾಕಂದರೆ ಒಂದು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಈ ಥರ ಪ್ರೈವೇಟ್ ಮೀರಿಸೋ ಥರ ನಮಗೆ ಒಂದು ನರ್ಸರಿ ಸೆಟಪ್ ಆಗಿರ್ಬೋದು. ಆಮೇಲೆ ಒಬ್ಬರು ಗೌರ್ಮೆಂಟ್ ನೌಕರಿ ಇರೋರು ಒಬ್ಬರು ಎಂಟ್ರಪ್ರಿನರ್ ಆಗಿ ನಮಗೆ ಸಿಕ್ಕಿದ್ದಾರೆ. ಈಗ ಮಹಾಬಲೇಶ್ ಸರ್ ಮತ್ತು ರಮೇಶ್ ಸರ್ನ ಇನ್ನು ನಾವು ಮಲ್ನಾಡಿನವರು ಭಾಳ ದಿವಸ ಕಾಡ್ತೀವಿ, ಭಾಳ ದಿವಸ ನೆನ್ಪಿಟ್ಕೊತೀವಿ. ಯಾಕಂದರೆ ಅವರು ಇಲ್ಲಿ ವೇಣುಗೋಪಾಲ್ ಸರ್ ಹೇಳಿದ ಥರ ನಮಗೆ ಕ್ವಾಲಿಟಿ ಮೆಟೀರಿಯಲ್ ಅಟ್ ಅಫೋರ್ಡಬಲ್ ಪ್ರೈಸಸ್ ಕೊಡ್ತಾ ಇದ್ದಾರೆ. ಬಟ್ ಬರೀ ಪೆಪ್ಪರ್ ನೋಡೋಕ್ಕೆ ಅಂತ ಬಂದಿದ್ವಿ, ಇಲ್ಲಿ ಭಾಳ ವಿಷಯ ತಿಳ್ಕೊಂಡ್ವಿ. ಬುಷ್ ಪೆಪ್ಪರ್ ಹೇಗೆ ಮಾಡ್ಬೋದು, ಬುಷ್ ಪೆಪ್ಪರ್ನಲ್ಲಿ ಏನು ಪೊಟೆನ್ಷಿಯಲ್ ಇದೆ, ಆಮೇಲೆ ನಮಗೆ ದಾಲ್ಚಿನ್ನಿ ಅಥವಾ ಸಿನ್ನಮನ್ ಪೊಟೆನ್ಷಿಯಲ್ ಏನು ಅಂತ ನಮ್ಗೆ ಗೊತ್ತಿತ್ತು, ಕೇಳಿದ್ವಿ. ಬರೀ ಎಲ್ಲ ಶ್ರೀಲಂಕಾ ಸಿನ್ನಮನ್ನು ವರ್ಲ್ಡ್ ಫೇಮಸ್ ಅಂತ ಇದ್ದರು. ನಮ್ಮಲ್ಲೇ ಇಷ್ಟು ಆಪರ್ಚುನಿಟಿ ಇದೆ, ಇದನ್ನು ರೈತರೆಲ್ಲ ಭಾಳ ಆಸಕ್ತಿಯಿಂದ ಅದನ್ನು ಇದು ಮಾಡಿದ್ದಾರೆ. ಇದೆಲ್ಲದಕ್ಕೂ ಮತ್ತು ವೇಣುಗೋಪಾಲ್ ಸರ್ ಮಾರ್ಗದರ್ಶನದಲ್ಲಿ ಯಾರು ಬರ್ತಾ ಇದ್ದಾರೆ, ನಮಗೊಂದು ಕ್ವಶನ್ಗೆ ಒಂದು ಕಡೆ ಎಲ್ಲೋ ಆನ್ಸರ್ ಸಿಕ್ಕಿದೆ. ಯಾಕೆಂದರೆ ವೇಣುಗೋಪಾಲ್ ಸರ್ ಸ್ವಲ್ಪ ನಾನು ಇನ್ನು ಮಾಡಲ್ಲ ಕೆಲಸ ಅನ್ನೋ ಟೈಮಿಗೆ ನಮ್ಗೆ ಯಾರು ಬೇಕು ಅಂದಾಗ ಈ ಸೆಂಟ್ರಲ್ಲಿ ನಮಗೊಂದು ಆನ್ಸರ್ ಸಿಕ್ಕಿದೆ ಅಂತ ಎಲ್ಲರಿಗೂ ಅನಿಸಿದೆ. ಸೊ ಇದಕ್ಕೆ ನಾನು ತರಬೇತಿ ಕೇಂದ್ರದ ಮಹಾಬಲೇಶ್ ಸರು ಮತ್ತು ರಮೇಶ್ ಸರ್ಗೆ ಭಾಳ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಹಸಿರು ಟೀಮಿಂದ ಈ ಥರ ಎಫರ್ಟ್ಸ್ಗಳು ಕಾನ್ಸ್ಟೆಂಟಾಗಿ ನಡೀತಾ ಇರುತ್ತೆ. ನಮ್ಮ ಇಂಟ್ರಾಕ್ಷನ್ ಮುಂದುವರಿಯುತ್ತೆ. ವೆರಿ ಗುಡ್, ನೈಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಏನು ಡೇ ಆಯಿತು ಇವತ್ತು. ಸ್ಪೆಂಡ್ ಮಾತ್ರ ನಿಜವಾಗ್ಲೂ ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ಬೋದು. ನಾವು ಬೆಳಗಿಂದ ನರ್ಸರಿ ಆಯಿತು, ಆಮೇಲೆ ಅರೇಬಿಕಾ ಪ್ಲಾಂಟೇಶನ್ ವಿತ್ ಬ್ಲ್ಯಾಕ್ ಪೆಪ್ಪರ್ ಇತ್ತು, ವೆರೈಟೀಸ್ 51 ವೆರೈಟೀಸ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಇತ್ತು. ನಮ್ಮ ಜೊತೆ ನಮ್ಮದು ವೇಣುಗೋಪಾಲ್ ಸರ್ ನಮ್ಮ ಜೊತೆ ಆಗಿದ್ರು. ನೋಡಿ ಎಲ್ಲರೂ ಹೇಳ್ತಾರೆ, ಅಂತೂ ನಾವು ಇವತ್ತಿರ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಇವತ್ತು ರಾತ್ರಿ ಕೂತ್ಕೊಂಡು ಒಂದು ಪಾರ್ಟಿ ಗೀಟ್ ಎಲ್ಲ ಇದೆ. ಅದೇ ಗುಡ್ ಅಂತ ಹೇಳಿದ್ರೆ ನಾವು ಇರ್ತಿದ್ದು. ಇನ್ನು ರೂಮ್ ಬುಕ್ ಆಗಿದೆ, ಇನ್ನು ಇರ್ಬೋದು. ಬನ್ನಿ, ಅದೇ ಗುಡ್ ನೋಟಿಗೆ ವಿಡಿಯೋ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that